सुजननिखरसेव्यं चारुकारुण्यनेत्रं कलिकरुणमनेकलेखनिलयं स्वच्छन्दमानन्दकम् आत्यन्तिकमखण्डचिच्चनरसं पूर्णम् आनन्दं शुभं प्रत्यक्षाक्षरविग्रहं गुरुपदं ध्यायेत् विभुं शाश्वतम्। ॐ श्रीगुरुभ्यो नमः। ಹಾಗೆ ಶ್ರೀ ನಳಿನ್ ಕುಮಾರ್ ಕಟೀಲ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಕೂಡ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಪುಲ್ಜೆ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತುಂಬ ನಮ್ಮೊಂದಿಗೆ ಮೀನುಗಾರ ಸೇರಿದ್ದೀರಿ. ನಿಮಗೆಲ್ಲ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಗೀತಾಂಜಲಿ ಎಂ ಸುವರ್ಣ ಇವರಿಗೆ ಸ್ವಾಗತವನ್ನು ಕೋರುತ್ತಾ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರತಿ ವರ್ಷ ತನ್ನ ಕೊಡುವಂಥ ಬಜೆಟನ್ನು ನೋಡಿದ ಮೇಲೆ ಈ ರಾಜ್ಯದ ಜನ ತೀರ್ಮಾನ ಮಾಡಿದರು, ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವರು ಮಾತ್ರ ಸರ್ವಜನರ ಹಿತವನ್ನು, ಸರ್ವಜನರ ಸುಖವನ್ನು ಬಯಸುವಂಥವರು. ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ವ್ಯವಸ್ಥೆ, ಯಾವುದೇ ಒಂದು ರಾಜಕೀಯ ಪಾರ್ಟಿಗೆ ಗುತ್ತಿಗೆ ಕೊಟ್ಟದಲ್ಲ. ಆದರೆ ಯಾರು ಅವರ ಪರವಾಗಿ ಕೆಲಸ ಮಾಡ್ತಾರ ಅಂಥವರ ಪರವಾಗಿ ನಾವು ಇರಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ಸರಿಯಾಗಿ ಕಂಡುಕೊಂಡಂಥ ಸಂದರ್ಭಗಳು ಕಳೆದ 4 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಬಂದಿದೆ. ನೀವು ನೋಡಿದರೆ ಪ್ರಥಮ ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಬಜೆಟನ್ನು ಮಂಡನೆ ಮಾಡಿ, ಆ ಬಜೆಟ್ ಮಂಡನೆ ಮಾಡಿದಾಗ ಆ ಬಜೆಟ್ನಲ್ಲಿ ಅವರು ಕೊಟ್ಟಂಥ ಬೇರೆ ಬೇರೆ ಯೋಜನೆಗಳು ಅದು ಎಷ್ಟು ಮಟ್ಟಿಗೆ ಯಾರನ್ನು ಮುಟ್ಟಿದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ವರ್ಷ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಹಿಂದೆಂದೂ ಕಂಡು ಕೇಳದಂಥ 10 ಹಲವು ಹೊಸ ಹೊಸ ಯೋಜನೆಗಳನ್ನು ಪಡ್ಕೊಳ್ಳಲು ಯಶಸ್ವಿಯಾದರು. ಹಿಂದುಳಿದ ವರ್ಗದವರು ಪ್ರಾಯಶಃ ದೇವರಾಜ ಅರಸು ಅಂತ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಹಿಂದುಳಿದ ವರ್ಗದವರ ನೂರಾರು ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದವರು ಒಂದು ಕಾಲದಲ್ಲಿ ದೇವರಾಜ ಅರಸರು ಅಂತ ನಾವು ಕೇಳಿದ್ದೇವೆ. ದೇವರಾಜ ನಾವು ಹೇಳಿದಂಥ ರಿಕ್ಷಾ ಚಾಲಕರು ಯಾರ್ಯಾರು ಕೂಲಿ ಮಾಡೋದಿರಲ್ಲ ಅವರಿಗೆಲ್ಲ ಪೆನ್ಷನ್ ಕೊಟ್ಟಿರಲ್ವಾ? ಅದು ಹಿಂದುಳಿದ ಅಭಿವೃದ್ಧಿ ಅಲ್ಲವೇನು? ಭಾರತದ ಯೋಜನೆಯನ್ನು ಜಾರಿಗೆ ತರುವುದರ ಮೂಲಕ ಆ ಬಡವರ ಮನೆಗೆ ಒಂದು ಹುಟ್ಟಿ ಬೆಳೆದಂಥ ಮಗು ಸ್ವಾಭಿಮಾನದಿಂದ 18 ವರ್ಷದವರೆಗೆ ಶಿಕ್ಷಣ ಕಲಿತಾಗ ಅವರಿಗೆ 1 ಲಕ್ಷ ರೂಪಾಯಿ ಕೊಡುವಂಥ ಯೋಜನೆಯನ್ನು ಜಾರಿಗೆ ತಂದವರು ನಾವು ನಮ್ಮ ಸರ್ಕಾರದಲ್ಲಿರುವಂಥದ್ದು. ಅದು ಹಿಂದುಳಿದವರಿಗೆ ಸಹಕಾರ ಅಲ್ವೇನು? ಇದೇ ಒಂದಲ್ಲ ಒಂದು ಮಾದರಿಯಲ್ಲಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನು ಬಡವರಿಗೋಸ್ಕರ ಅನುಷ್ಠಾನ ಮಾಡುತ್ತಾ ಬಡವರ ಬದುಕಿನಲ್ಲಿ ಬದಲಾವಣೆ ತರುತ್ತಾ ನಿಮ್ಮ ಜೊತೆಯಲ್ಲಿ ನಾವಿಕೆ ಎನ್ನುವಂಥ ಆತ್ಮಸ್ಥೈರ್ಯವನ್ನು ತುಂಬಿರುವಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಾಧನೆಗಳಿಗೆ ಇನ್ನು ಮತ್ತೊಂದು ಗರಿ ಮೂಡಬೇಕಾದ್ರೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಮತ್ತೊಮ್ಮೆ